ಅಂಕಲ್ ಎಲ್ಲಿದ್ದೀರಾ? ಇಲ್ಲೇ ನಿಲ್ಸೋಣ. ಇನ್ನಷ್ಟು ಇನ್ವಿಟೇಷನ್ ಕೊಡೋದು ನಮ್ಮ ಮನೆಗೆ. ಏನಾಯ್ತು ಹೇಳೋ ಬೇಗ. ಹೇಳಕ್ಕೊಂಬಿಡಿದವ್ರು ಕಣೋ. ಯಾರು ಬೇಕು? ಈ ಮನೇಲಿ ಐಶ್ವರ್ಯ ಅಂತಿದ್ರಲ್ಲ, ಅವರು ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಐಶು ಯಾರು? ಐಶ್ವರ್ಯ. ಹಾ, ಒಂದ್ ನಿಮಿಷ ಸರ್. ಐಶ್ವರ್ಯ ಮೇಡಮ್ ಅವ್ರನ್ನ ಯಾರೋ ನೋಡಕ್ ಬಂದಿದ್ದಾರೆ. ಹಾ. ಸರ್, ಐಶು ನೋಡ್ಬೇಕಿತ್ತು. ಅವಳು ನೆಮ್ಮದಿಯಾಗಿರೋದು ಇಷ್ಟಲ್ವಾ ನಿನಗೆ? ಸರ್ ಪ್ಲೀಸ್ ಸರ್, ಮನೆ ಹತ್ರ ಹೋಗಿದ್ವಿ, ಮನೆ ಖಾಲಿ ಮಾಡೋ ವಿಷಯ ಗೊತ್ತಾಯ್ತು. ಒಂದೇ ಒಂದ್ಸಲ ನೋಡ್ಕೊಂಡು ಹೋಗ್ತೀವಿ ಸರ್. ಯಾಕೆ? ಅಪ್ಪನ ಕಳ್ಕೊಂಡು ನೋವಿಂದ ಈಗ ತಾನೇ ಹೊರಗೆ ಬಂದಿದ್ದಾಳೆ, ಅದನ್ನ ಮತ್ತೆ ಅವ್ಳು ನೆನಪು ಮಾಡ್ಬೇಕಾ? ನಡೀದಾ? ಒಂದ್ ನಿಮಿಷ ಸರ್, ದಯವಿಟ್ಟು ಒಂದ್ಸಲ ಕರೀರಿ ಸರ್, ದಯವಿಟ್ಟು. ಈಗ ನಿನ್ನೆ ಹೋಗ್ತೀಯೋ ಇಲ್ಲ ಪೊಲೀಸ್ ಫೋನ್ ಮಾಡ್ಲು? ರಶ್ಮಿ, ಕಾಲ್ ದಿ ಪೊಲೀಸ್. ಕಾಲ್ ದಿ ಪೊಲೀಸ್. ಇಡ ಫೋನಲ್ಲಿ ಇಡಲೇ. ರೌಡಿಸಂ ಮಾಡ್ತಾ ಇದ್ದೀರಾ? ರೌಡಿಸಂ ನಮ್ಮ ಆಫೀಸಲ್ಲಿ ನಡೆಯಲ್ಲ. ನಡಿಯಾಚೆ. ಸಾಯಿಸ್ಬಿಡ್ತೀನಿ. ಕೈ ತೆಗಿಯೋ, ಮೊದಲು ಕೈ ತೆಗಿ. ಐಶು, ನನ್ನವ್ರಂತ ಉಳ್ದಿರೋದು ಅವ್ರೊಬ್ರೆ, ಅವ್ರನ್ನ ಸಾಯಿಸ್ಬಿಡ್ತೀಯಾ? ನಾನು ನಿನ್ನವನೇ ಅಲ್ವಾ ಐಶು? ನನ್ನವನ? ಆಚೆ ಹೋಗು. ಐಶು, ಐಶು ಪ್ಲೀಸ್ ಐಶು, ನೋಡು ಆಗಿದ್ದೆಲ್ಲ ಆಗೋಯ್ತು, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡ ಐಶು. ಏನನ್ನ ಹೇಳಿದೆ? ಕನ್ಸ? ಕಣ್ ಬಿಟ್ಟಿದ ತಕ್ಷಣ ಬೆಡ್ ಕಾಫಿ ಇಟ್ಕೊಂಡು ನಮ್ಮಪ್ಪ ನಿಂತ್ಕೋತಾ ಇದ್ರು. ಅದ್ ಕನ್ಸ? ಆಫೀಸ್ ವರ್ಗು ನಮ್ಮಪ್ಪ ಲಂಚ್ ಬಾಕ್ಸ್ ತಗೊಂಡ್ಬರ್ತಾ ಇದ್ರು, ಅದು ಕನ್ಸ? ಅದು ಹೋಗ್ಲಿ, ಜಗಳ ಮಾಡಕ್ಕೂ ಕೂಡ ಈಗ ಯಾರು ಇಲ್ದಂಗ ಹೋಯ್ತು. ಈಗ ನಂಗೆ ಡ್ಯಾಡಿ ಬೇಕು, ಕರ್ಕೊಂಡ್ಬರ್ತೀಯಾ? ಹಾ, ಕರ್ಕೊಂಡ್ಬರ್ತೇನೋ? ಏನ್ ಕೇಳಿದ್ರು ಸಾಯಿಸ್ತೀನಿ ಅನ್ಬಿಟ್ಟು ಕೊನೆಗೆ ನಮ್ಮಪ್ಪನೇ ಸಾಯಿಸ್ಬಿಟ್ಟೇನೋ. ಹಾಗೆ ನೋಡ್ಬೇಡ, ಹಾಗೆ ನೋಡ್ಬೇಡ ನೀನು. ನೀನ್ ಹಾಗೆ ನೋಡಿದ್ರೆ ನಂಗೆ ಭಯ ಆಗುತ್ತೆ. ನಮ್ಮಪ್ಪನ ಸಾವು ನನ್ ಕಣ್ಮುಂದೆ ಬರುತ್ತೆ.
ಕಿಚ್ಚ 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 ನಿಂತ್ಕೊಳ್ಳೋ. ತೊಳೆ ನಾನು 20 ರೂಪಾಯಿ. ಎಷ್ಟ್ ಮಾತಾಡಿದ್ನೋ ಅಷ್ಟೇ ಕೊಡ್ತಾ ಇದ್ದಾನೆ. ಇನ್ನು 20 ರೂಪಾಯಿ ಕೊಡ್ಬೇಕಮ್ಮ. ಹಲೋ, ಮೀಟರ್ ಆಗಿರದೆ 15 ರೂಪಾಯಿ, ಅದ್ರ ಮೇಲೆ 5 ರೂಪಾಯಿ ಸೇರ್ಸ್ಕೊಡ್ತಾ ಇದ್ದಾನೆ. ಏಯ್ ಕತೆ ಎಲ್ಲ ಬೇಡಮ್ಮ, ಮೀಟರ್ ಮೇಲೆ 20 ರೂಪಾಯಿ ಸೇರಿಸ್ಕೊಡು ಅಷ್ಟೇ. ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯ ಈಗ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೊಟ್ಬಿಡು. ಯಾವಾಗ ನೀನು ಯಾಕೋ ಕಾಸಿಲ್ಲ ಅಂದ್ಮೇಲೆ ಆಟೋ ಇವತ್ತೇ ನೋಡಿ ಇವತ್ತಿದೆ ನೋಡಿ. ಈ ಪ್ರೀತಿ ಅನ್ನೋದು ಗರ್ಗಸ ಇದ್ದ ಹಾಗೆ. ನನ್ ಮಗನ್ ಬರೋವಾಗ್ಲೂ ಕುಯ್ಯುತ್ತೆ, ಹೋಗೋವಾಗ್ಲೂ ಕುಯ್ಯುತ್ತೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಬರೋವಾಗ ನೋವಲ್ಲೂ ಸುಖ ಇರುತ್ತೆ, ಹೋಗೋವಾಗ ನೋವು ಸುಖನ ಸೊಟ್ಟಾಕತ್ತೆ. ಕಾಫಿ ತಗೋ ಕಿಚ್ಚ. ಬೇಡ ಸ್ವಲ್ಪನೇ ಸ್ವಲ್ಪ. ಬೇಡ ಅಂತ ಹೇಳಿದ್ನಲ್ಲ. ಕಿಚ್ಚ, ಒಳ್ಳೇದನ್ನ ಒಳ್ಳೆಯವರನ್ನ ಉಳಿಸ್ಕೊಳ್ಳೋ ಅದೃಷ್ಟ ಹಣೆ ಬರಹ ನಿನಗಿಲ್ಲ ಅಂತ ಕಾಣುತ್ತೆ. ಕಿಚ್ಚ ಕಿಚ್ಚ ರಾಜ ರಾಜ ಇದ್ದಂಗಿದ್ದಲ್ಲೋ, ಓಡಾಡ ಗಾಡಿ, ಹಿಂದೆ ಸೈನ್ಯ, ಬಹುಪರಾಗ ಹಾಕೋರ್ ಇರ್ಲಿಲ್ಲಪ್ಪ ಅಷ್ಟೇ. ನಿನ್ನ ನೋಡಿದ್ರೆ ಆ ಸತ್ಯ ಹರಿಶ್ಚಂದ್ರ ಜ್ಞಾಪಕ ಬರ್ತಾನ ನಂಗೆ. ಅವನು ಹಿಂಗೆ ಸತ್ಯ ಸತ್ಯ ಅಂತ ಹೇಳ್ಕೊಂಡು ಎಲ್ಲ ಕಳ್ಕೊಂಡ. ನಿನ್ಗೇನಪ್ಪ ಅಂತ ರಾಜಕಾರಣ? ಏನ್ ಲವ್ವಾ? ಇಲ್ಲ ರಸ್ತೆ ದಾಟೋ ಮಕ್ಕಳ? ಸಿಗ್ನಲ್ ನಲ್ಲಿ ನಿಂತ್ಕೊಂಡು ಬೊಂಬೆ ಮಾರ್ತಾ ಇದ್ದೆ, ಅದು ಒಂದ್ ಬಿಸ್ನೆಸ್. ನೋಡ್ದವ್ರ ಏನಂತಾರೆ, ಅಣ್ಣನ್ ಕೈಲಿ ಹುಡುಗರನ್ನ ಸಾಕಕ್ಕಾಗಲ್ಲ ಅನ್ಕೊಳಲ್ಲ. ಸಂಬಳ ಜಾಸ್ತಿ ಬೇಕಾದ್ರೆ ಕೇಳ್ರು. ಅದೆಲ್ಲೇನ್ ಬೇಡಣ, ಮತ್ತೆ ಇನ್ನೇನ್ ಬೇಕು ಕೆಲ್ಸ. ಹಂಗಾದ್ರೆ ಇನ್ಮೇಲೆ ನನ್ ಜೊತೆನೇ ಇರ್ತೀಯ? ಆಮೇಲೆ ಅಮ್ಮ ಹೇಳಿದ್ಲು ತಂಗಿ ಹೇಳಿದ್ಲು ಅನ್ಬಿಟ್ಟು ವಾಪಸ್ ಹೋಗ್ಬಾರ್ದು. ಏನ್ರು ಪ್ರಕಾಶ ಎಸ್ಕೇಪ್ ಆಗ್ಬಿಟ್ಟವಣ. ಹೆಂಗೋ? ಅವ್ನು ಯಾರೋ ಹೊಸ ಎಸಿಪಿ ಅಂತಣ, ಸರಿಯಾದ ಟೈಮಿಗೆ ಅಲ್ಲಿ ಬಂದ್ಬಿಟ್ಟಣ. ಆ ಪ್ರಕಾಶ ಬಿಳ ಏಟು ಎಸಿಪಿ ಬಿದ್ಬಿಡ್ತಾನ. ಅಯ್ಯೋ, ಪೊಲೀಸ್ನವ್ರ ಜೊತೆ ನಮ್ ಸಂಬಂಧ ಚೆನ್ನಾಗಿರೋವರೆಗೂ ನಮ್ ಗುಳುಗಾಲ. ಇಲ್ಲ ಅಂದ್ರೆ ಎಂತ ಗುಂಡಿಗೆ ಇದ್ರು ಒಂದೇ ಗುಂಡು ಫಿನಿಶ್. ACP ಅಲ್ಲಿ ಅಲ್ಲಿಂದ ಹೋಗ್ಬಿಟ್ಟ. ಯಾವ ಏರಿಯಾದಲ್ಲಿ ಆಗಿದ್ದು? ಆಜಾದ್ ನಗರ. ಒಂದ್ ಕೆಲಸ ಮಾಡಿ,
ಹೇಳ್ಗುರು. ಚಾಮರಾಜಪೇಟೆ, ಗುಟ್ಟಳ್ಳಿ, ಬ್ಯಾಟ್ರನ್ಪುರ ಹಾ ಈ 3 ಸ್ಟೇಷನ್ ಅಲ್ಲಿ ಎಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಯಾರಾದ್ರೂ ಚೆಕ್ ಮಾಡಿ. ಹಾ ನಾನ್ ನೋಡ್ತೀನಿ. ICP ಅಕ್ಕಪಕ್ಕದಲ್ಲಿರೋ ಯಾವ ಹಾಸ್ಪಿಟಲ್ ಇಲ್ಲ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಯಾರಾದ್ರೂ ವಿಚಾರಿಸಿ. ಮಗ ನೀನ್ ನೋಡ. ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಪ್ರಕಾಶನ್ ಗ್ಯಾಂಗ್ ACP ಅಟ್ಯಾಕ್ ಮಾಡಕ್ ಹೋಯ್ತು. ಅದೇ ಟೈಮಲ್ಲಿ ನಮ್ಮ ಹುಡುಗರನ್ನ ಬಚಾವ್ ಮಾಡಕ್ ಹೋದ್ರೆ ಆಗ ACP ಗೇಟ್ ಆಯ್ತು ಅಂತ ನೀನೇ ಹೇಳ್ಬಿಡು. ಆಯ್ತು ಕಿಚ್ಚ. ಅವ್ರ ಫ್ಯಾಮಿಲಿಗೆ ಇದೆ ವಿಷಯ ತಿಳಿಸು. ಸರಿ ಕಿಚ್ಚ. ಹಾಸ್ಪಿಟಲ್ ಬಳಿ ನೀನೇ ಕಟ್ಟು, ನೀನೇ ಅವನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಡಿಪಾರ್ಟ್ಮೆಂಟ್ಗೆ ಅವ್ರ ಫ್ಯಾಮಿಲಿಗೂ ಗೊತ್ತಾಗಬೇಕು. ಆಯ್ತು. ತಪ್ಪಿಸ್ಕೊಂಡಿರೋ ಪ್ರಕಾಶ್ನ ಪೊಲೀಸ್ನವರೇ ಹೊಡೆದಾಗ್ತಾರೆ. ನಮ್ಮಲ್ಲಿ ಸಿಂಪತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಅವ್ರು ACP ಕನ್ವಿನ್ಸ್ ಮಾಡ್ತಾರೆ. ಹೊರಡಿ. ಅದಕ್ಕೆ ಕಣೋ ಕಿಚ್ಚ ನೀನ್ ನನ್ನ ಹತ್ರ ಇರ್ಬೇಕು ಅನ್ನೋದು. ನಮ್ ಫೀಲ್ಡ್ ಅಲ್ಲಿ ಶಕ್ತಿ ಇರೋನ್ ಆಳ್ತಾನೆ, ಬುದ್ಧಿ ಇರೋನ್ ಬಾಳ್ತಾನೆ. ನಿನ್ಗೆರಡೂ ಇದೆ. ನೀನ್ ಬೆಳಿತೀಯ. ನನ್ ಕೆಲಸ ಹೇಳ್ತೀನಿ.